ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ಸ್ ನ ನಿಮ್ ಮುಂದೆ ತಂದಿದ್ದೇನೆ. ಅದೇ ಕೆಸೆಟ್ 2025 ನಲ್ಲಿ ಬರತಕ್ಕಂಥ ಚಾಪ್ಟರ್ ವೈಸ್ ಇತಿಹಾಸ ಪ್ರಶ್ನೋತ್ತರ 2013ರಿಂದ 24ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಒಂದು ಚಾಪ್ಟರ್ ವೈಸ್ ನಿಮಗೆ ಇವತ್ತು ಇಂಪಾರ್ಟೆಂಟ್. ಸ್ನೇಹಿತರೆ, ಸಂಗಮ್ ಏಜ್ ಅಥವಾ ಸಂಗಮ್ ಯುಗ ಅಂತ ಆರಂಭದ ಕಾಲದ ಚೇರರು, ಚೋಳರು, ಪಾಂಡ್ಯರ ಬಗ್ಗೆ ಇತಿಹಾಸ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದಕ್ಷಿಣ ಭಾರತದಲ್ಲಿ ಅತ್ಯುನ್ನತವಾದಂತ ಸಾಹಿತ್ಯಿಕ ಕ್ಷೇತ್ರ ಒಂದು ನಡೆದಿತ್ತು. ಸಾಹಿತ್ಯಿಕ ಸಂಘಟನೆಗಳಾಗಿತ್ತು, ಸಾಹಿತ್ಯಿಕ ಚಳುವಳಿ ನಡೆದಿತ್ತು. ಸಾಹಿತ್ಯದಲ್ಲಿ ಉತ್ತರ ಭಾರತಕ್ಕಿಂತನೂ ಕೂಡ ದಕ್ಷಿಣ ಭಾರತವೇ ಅತ್ಯಂತ ಹೆಚ್ಚಿನ ಪವಿತ್ರವಾಗಿರ್ತಕ್ಕಂಥ ಇತಿಹಾಸ ರಚನೆಯಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನ ನಾವು ಈ ಸಂಗಮ್ ಏಜ್ ಅಲ್ಲಿ ತಿಳ್ಕೋಬಹುದು. ಈ ಸಂಗಮ್ ಏಜ್ ಅಲ್ಲಿ ಪ್ರಮುಖವಾಗಿ 3 ಸಂಗಮಗಳ ಬಗ್ಗೆ ಮತ್ತು ಅದರ ವಿಶೇಷತೆಗಳ ಬಗ್ಗೆ, ಸಂಗಮ್ ಯುಗದ ಸಾಹಿತ್ಯದ ವಿವರಗಳು ಮತ್ತೆ ಅದರ ಕೃತಿಗಳ ಬಗ್ಗೆ, ಸಂಗಮ್ ಯುಗದ ಆಡಳಿತ, ತೆರಿಗೆ ಪದ್ಧತಿ, ಆರ್ಥಿಕತೆ. ಒಂದು ಸಿಂಪಲ್ ಆಗಿ ತುಂಬಾ ಅದ್ಭುತವಾಗಿ ನಿಮ್ಗೆ ಸಂಗಮ್ ಏಜ್ ಅನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಇಂಥದ್ದೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ನಿಮ್ಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಚಾರದಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಹಳಷ್ಟು ಜನರು ವಿಡಿಯೋ ನೋಡ್ತಾ ಇರ್ತೀರಾ, ಬೇರೆ ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಈ ತರದ್ದು ಇದ್ರೆ ಅವ್ರಿಗೂ ಕೂಡ ಒಳ್ಳೆ ಸಜೆಸ್ಟ್ ಮಾಡಿ. ನಮ್ಮ ಚಾನೆಲ್ನ ಡೆವಲಪ್ಮೆಂಟ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿವರಗಳನ್ನ ನೀವು ಕೂಡ ಕೊಡ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ನಮ್ಮ ಗೂಗಲ್ ಪೇ ನಂಬರ್ ಕಾಣ್ತಾ ಇದೆ, 9900599186. ಇದಕ್ಕೆ ಅತ್ಯುತ್ತಮವಾದಂತಹ ಒಂದು ಸಹಕಾರ ಧನ ಸಹಾಯ ಮಾಡಬಹುದು. ಪಕ್ಕದಲ್ಲಿ QR ಕೋಡ್ ಕಾಣ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಗೋಸ್ಕರ ಕಷ್ಟಪಟ್ಟು ತರ್ತಾ ಇದ್ದೀವಿ ಅಂದ್ರೆ ಇಷ್ಟಪಟ್ಟು ನೀವು ಒಂದಿಷ್ಟು ಸಹಾಯ ಮಾಡ್ತೀರಿ ಅಂತ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಬನ್ನಿ, ಇವತ್ತಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. 2013ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. 2013 ನಲ್ಲಿ ಏನ್ ಕೇಳಿದ್ರು ನೋಡಿ, ಯಾವುದನ್ನ 10 ಈಡಲ್ಸ್ ಎಂದು ಕರೆಯುತ್ತಾರೆ? 10 ಈಡಲ್ಸ್ ಅಂದ್ರೆ ಏನು ಅಂತ ಕೇಳಿದ್ರು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ರು: ತೋಲ್ಕಾಪಿಯಂ, ಕುರುಳ್, ಮತ್ತೆ ಮಣಿಮೇಕಲೈ, ಪಟ್ಟು ಪಟ್ಟು ಅಂತ. ನೋಡಿ, ಸಂಗಮ್ ಸಾಹಿತ್ಯ ಓದುವಾಗ ಬಹಳ ಕಷ್ಟ ಅಂತಂದ್ರೆ, ಮಾಮೂಲಾದ ರಾಜಕೀಯ ಪರಿಸ್ಥಿತಿ ಓದ್ಕೊಂಡಿರ್ತೀರಿ, ಎಲ್ಲ ನಂಬಿಕೆ ಇರುತ್ತೆ. ಇವನ್ ಯಾವಾಗಲೂ ಇಲ್ಲಿ ಆಟ ಆಡೋದೇನು ಅಂದ್ರೆ ತಮಿಳ್ ವರ್ಡ್ಸ್ ವಿತ್ ಕನ್ನಡ, ಇದು ಹೆಂಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅನಾಲಿಸಿಸ್ ಅನ್ನ ಇವನು ಕೇಳ್ತಾ ಇರ್ತಾನೆ. ಹಂಗಾಗಿ ನೋಡಿ, ತೋಲ್ಕಾಪಿಯಂ ಬರೆದವರು ತೋಲ್ಕಾಪಿಯರ್. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಗ್ರಂಥ ಆಗಿತ್ತು, ತೋಲ್ಕಾಪಿಯರ್. ಓಕೆ, ಇದನ್ನ ತೋಲ್ಕಾಪಿಯರ್ ಇದನ್ನ ಬರೆದ. ಮತ್ತೆ ಕುರುಳ್ ಅಂತ ಬರುತ್ತೆ. ಕುರುಳ್ ಬರೀ ಕರುಳ್ ಅಂತ ಇದ್ದಿದ್ರೆ ಇದೊಂದು ರಾಜನೀತಿ ಶಾಸ್ತ್ರ ಗ್ರಂಥ. ಕರುಳ್ ಅಂತ ಇದ್ರೆ ನೆನ್ಪಿಟ್ಕೊಳ್ಳಿ, ಕರುಳ್ ಅಂತ ಇದ್ರೆ ಇದು ರಾಜನೀತಿ ಶಾಸ್ತ್ರ ಗ್ರಂಥ. ಆದ್ರೆ ತಿರುಕುರಳ್ ಅನ್ನೋದನ್ನ ಬರೀ ಕುರಳ್ ಅಂತ ಕೊಟ್ಟಿದ್ರೆ ಅವಾಗಿದು ತಿರುವಳ್ಳವರ್ ಬರೆದಿರ್ತಕ್ಕಂತಹ ಒಂದು ತ್ರಿಪದಿ ಶೈಲಿಯ ಅದ್ಭುತವಾದಂತ ಒಂದು ನೀತಿ ಗ್ರಂಥ. ತೊಲ್ಕಾಪಿಯಂ ನಿಮಗೆ ಗೊತ್ತಿದೆ, ವ್ಯಾಕರಣದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟಿದ್ದು ಅಂತ. ಮಣಿಮೇಖಲೈ ಇದನ್ನ ಬರೆದವರು ಸಿತ್ತಲಾಯಿ ಸತ್ತನಾರ್ ಅಂತ ಇದನ್ನು ಬರೀತಾರೆ. ಸೊ ಇದು ಬಿಟ್ರೆ ನಮ್ಗೆ 10 ಈಡಲ್ಸ್ ಅಂತಂದ್ರೆ ಪಟ್ಟು ಪಟ್ಟು 10 ಕವಿತೆಗಳ ಒಂದು ಪ್ರಮುಖವಾಗಿರ್ತಕ್ಕಂತಹ ಕೃತಿ. ಇದರಲ್ಲಿ ಒಟ್ಟು ನಮ್ಗೆ ತೋಲ್ಕಾಪಿಯಂ ಅಂತ ಬಂದ್ರೆ ಇದರಲ್ಲಿ 1612 ಸೂತ್ರಗಳನ್ನ ತೋಲ್ಕಾಪಿಯರ್ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ವಿವರಣೆ ಇದನ್ನ ಮಾಡಿದ್ದ ಅನ್ನೋದನ್ನು ಕೂಡ ನೀವು ಇದರಲ್ಲಿ ತಿಳ್ಕೋಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋಣ, ಮುಂದಿನ ಒಂದು ಸಂಗಮ್ ಯುಗದಲ್ಲಿ ನಾವು ಮಾತಾಡೋದಾದ್ರೆ ಯಾವ್ಯಾವ್ದು ಕೃತಿಗಳನ್ನ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಮಾಡ್ಬೋದು ಅಂತ. 10 ಕವಿತೆಗಳು 10 ಈಡಲ್ಸ್ ಅಂತಂದ್ರೆ ನೀಳ ಕಾವ್ಯಗಳು. ಇದನ್ನ ಪಟ್ಟು ಪಟ್ಟು ಅಂತ ಅಥವಾ ಪಾತು ಪಟ್ಟು ಅಂತಾನೂ ಕೂಡ ಕೊಟ್ಟಿರ್ತಾರೆ. 8 ಕವನ ಸಂಕಲನಗಳು ಒಂದು ರಚನೆ ಆಗಿದೆ ಸಂಗಮಲ್ಲಿ. ಅದನ್ನ ಎಟ್ಟು ತೊಗೈ ಅಂತ ಕರೀತಾರೆ. ಎಟ್ಟು ತೊಗೈ ಅಂದ್ರೆ 8, ಪತ್ತು ಪಾಟು ಅಂದ್ರೆ 10, ಪತ್ತು ಅಂದ್ರೆ 10 ಅಂತ, ಎಟ್ಟು ಅಂದ್ರೆ 8 ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಸಂಗಮ್ ಯುಗದಲ್ಲಿ ರಚನೆಯಾದ 400 ಚಿಕ್ಕ ಪ್ರೇಮ ಕವಿತೆಗಳು. ನಮ್ಮಲ್ಲಿ KS ನರಸಿಂಹಸ್ವಾಮಿ ಅವರು ಏನ್ ಬರೀತಾರಲ್ಲ ಅದೇ ರೀತಿ ಆ ಕಾಲದಲ್ಲಿ ಬರೆದಂತ 400 ಚಿಕ್ಕ ಪ್ರೇಮ ಕವಿತೆಗಳ ಸಂಗ್ರಹ. ಅದನ್ನ ನರಿನ್ನೈ ಅಂತಾನೂ ಕೂಡ ಕರೀತಾರೆ. ಈ 3 ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಒಂದು 10 ಈಡಲ್ಸ್, 10 ಕಾವ್ಯಗಳು ಅಂದ್ರೆ 10 ನೀಳ ಕಾವ್ಯಗಳ ಒಂದು ಒಕ್ಕೂಟ, ಅದನ್ನು ಪಾತು ಪಟ್ಟು. 8 ಕವನ ಸಂಕಲನಗಳು, 8 ತೊಗೈ,
ಸಂಗಮ ಯುಗದಲ್ಲಿ 400 ಚಿಕ್ಕ ಪ್ರೇಮ ಕವಿತೆಗಳು, ಅದನ್ನ ನರಿನೈ, 500 ಶೃಂಗಾರ ಪದ್ಯಗಳು ಬಂದಿತ್ತು. ಆ ಶೃಂಗಾರ ಪದ್ಯಗಳಿಗೆ ಐನ್ ಗುರುನೂರು ಅಂತ ಕರೀತಾರೆ. ನಿಮ್ಗೆ 500 ಅನ್ನೋದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕಪ್ಪ. ಐನ್ ಗುರುನೂರು, ಇದು 500 ಶೃಂಗಾರ ಕಾವ್ಯಗಳ ಸಂಗ್ರಹ. ಇನ್ನು ಅಗನಾನೂರು ಅಂತ ಬರುತ್ತೆ. ಅಗನಾನೂರು ಕೃತಿಯ ಕರ್ತೃ ರುದ್ರ ಶರ್ಮನ್ ಅನ್ನೋ ಅವಾಗ ಬರೆದಿದ್ದ. ಇನ್ನು ಪನ್ನೀರು ಪದಲಂ ಬರುತ್ತೆ. ಇದು ಅಗಸ್ತ್ಯನ 12 ಜನ ಶಿಷ್ಯರು ಕೂಡಿ ಬರೆದಂತ ಒಂದು ಕೃತಿ ಪನ್ನೀರು ಪದಲಂ. ನೆನ್ಪಿಟ್ಕೊಳ್ಳಿ, ಈ ಕವಿತೆಗಳ ಮೇಲೆನೆ, ಈ ಒಂದು ಸಾಹಿತ್ಯಗಳ ಮೇಲೆ ನಿಮ್ಗೆ ತುಂಬಾನೇ ವರ್ಕ್ ಮಾಡಿ ಇಷ್ಟ್ರ ಮೇಲೆ ಈ ಸರಿ ಆಟ ಆಡ್ತಾನೆ ಅಂತ ನನಗೂ ಇಷ್ಟ ಇದೆ. ಯಾಕೆ ಅಂತಂದ್ರೆ 10 ಪಾಟು ಬಿಟ್ರೆ ಈಗ ನೆಕ್ಸ್ಟ್ ಕೇಳಿದೀನಿ 2013 ತಿರುಗಿ ರಿಪೀಟ್ ಆಗಿಲ್ಲ. ಸೊ ಯಾವ್ದು ಕೇಳ್ಬೋದು ಅಂದ್ರೆ ಎಟ್ಟು ತೋಗೈ, ನರಿನ್ನೈ, ಐಂಗುರುಗೂರು ಮತ್ತೆ ಅಗನಾನೂರು, ಪನ್ನೀರು ಪದಲಂ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಬರ್ತವೆ. ಓಕೆ, ಸೊ ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಹಂಗೆ ಮುಂದುವರೆದ್ರೆ ನಮ್ಗೆ 400 ರಾಜರ ಒಂದು ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿಗೆ. 400 ರಾಜರ ಪ್ರಶಂಸಾ ಕವನ ಸಂಕಲನಗಳ ಏರಿಯಾ ಬರುತ್ತೆ. ಅದನ್ನ ಪುರನಾನೂರು ಅಂತನೂ ಕೂಡ ಕರೀತಾರೆ. ಯಾವುದು? ಪುರನಾನೂರು ಅಂತ ಕರೆದ್ರೆ ಅದು 500 ರಾಜರ ಪ್ರಶಂಸಾ ಕವನ ಸಂಕಲನಗಳು. ಇನ್ನು ಸಂಪ್ರದಾಯಸ್ಥ ಹಿಂದುವಿನ ದಿನನಿತ್ಯದ ಕರ್ಮಗಳನ್ನ ತಿಳಿಸುವ ಸಂಗಮ್ ಸಾಹಿತ್ಯ ಕೃತಿ ಯಾವುದು ಅಂದ್ರೆ ಆಚಾರಕ್ಕೊವೈ ಅಂತ. ಆಚಾರಕ್ಕೊವೈ ಇದು ಸಂಪ್ರದಾಯಸ್ಥ ಹಿಂದುವಿನ ದಿನನಿತ್ಯದ ಕರ್ಮಗಳನ್ನು ತಿಳಿಸುವಂತ ಕೃತಿ. ಹಾಗಾಗಿ ಹಿಂದೂಗಳ ಆ ಕಾಲದಲ್ಲಿ ತಮಿಳರ ಪ್ರಮುಖ ದೇವರು ಯಾವುದು ಅಂತ ಕೇಳಿದ್ರೆ ಮುರುಗನ್ ಅವರ ಪ್ರಮುಖ ದೇವರು. ಅದನ್ನ ಸೆಯೋನ್ ಅಂತನೂ ಕೂಡ ಕರೀತಾ ಇದ್ರು. ನೆನಪಿಟ್ಟುಕೊಳ್ಳಿ, ಪುರನಾನೂರು 400 ರಾಜರ ಪ್ರಶಂಸಾ ಕವನಗಳು, ರಾಜರನ್ನ ಹೊಗಳಿ ಬರೀತಕ್ಕಂಥವು. ಆಚಾರಕ್ಕವೈ ಅಂದ್ರೆ ಸಂಪ್ರದಾಯಸ್ಥ ಹಿಂದೂ ದಿನನಿತ್ಯ ಮಾಡಬೇಕಾದಂತ ಕೆಲಸಗಳನ್ನು ಹೇಳ್ತಾರೆ. ಇನ್ನು ತಮಿಳು ಭಾಷೆಯ ಇಲಿಯಡ್ ಅಂತಾನೆ ಕರೆಸಲ್ಪಟ್ಟ ಮಹಾಕಾವ್ಯ ಶಿಲಪ್ಪದಿಗಾರಂ, ಇದು ನಮ್ಗೆ ಇಂಪಾರ್ಟೆಂಟ್. ಇನ್ನು ತಮಿಳ್ ಸಾಹಿತ್ಯದ 5 ಮಹಾಕಾವ್ಯಗಳು ಅಂತ ಕರೀತಾರೆ. ಯಾವ್ದ್ಯಾವ್ದಕ್ಕೆ ಅಂದ್ರೆ ಶಿಲಪ್ಪದಿಗಾರಂ, ಮಣಿಮೇಕಲೈ, ಜೀವಕ ಚಿಂತಾಮಣಿ, ವಲಯಪ್ತದಿ ಮತ್ತು ಕುಂಡಲಕೇಶಿ, ಇವು 5 ಪ್ರಮುಖವಾಗಿರ್ತಕ್ಕಂತಹ ಒಂದು ತಮಿಳ್ ಸಾಹಿತ್ಯದ ಮಹಾಕಾವ್ಯಗಳು ಅಂತ ಕರೀತಾರೆ. ಪಲಮಾಲಿ ಕೃತಿಯನ್ನ ರಚಿಸಿದವರು ಮನ್ರುರೈ ಅರಯಾರ್ ಅಂತ ಕರಿತೀವಿ. ಮನ್ರುರೈ ಅರಿಯಾರ್ ಪಲಮಾಲಿ ಅನ್ನೋ ಕೃತಿಯನ್ನು ಬರೀತಾರೆ. ನಂದರ ಸಂಪತ್ತಿನ ಬಗ್ಗೆ ಆ ಕಾಲದಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಕೊಟ್ಟಂತ ಒಂದು ಕೃತಿ ಮಾಮುಲನಾರ್ ಅಂತೇಳಿ. ಇದನ್ನ ಬರೆದವರು ಅಹನಾನೂರು ಅಂತ. ಮಾಮುಲನರ್ ಬರೆದಂತಹ ಅಹನಾನೂರು ಕೃತಿಯಲ್ಲಿ ನಂದರ ಸಂಪತ್ತಿನ ಬಗ್ಗೆ ನಮ್ಗೆ ವಿವರಣೆಗಳನ್ನ ಕೊಟ್ಟಿತ್ತು. ನೋಡಿ, ಕಾವ್ಯಗಳು ಕೃತಿಗಳು ಸಾಮಾನ್ಯವಾಗಿ ನಿಮ್ಗೆ ಸಿಗುವಂತ ಆಧಾರಗಳು ನಿಮ್ಮಲ್ಲಿ ಇರ್ತವೆ. ಅದು ಬಿಟ್ಟು ಕೆಲವೊಂದಿಷ್ಟು ಸ್ಪೆಷಲ್ ಆಗಿ ಏನಾರು ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಈ ತರದ ಒಂದಿಷ್ಟು ವಿವರಗಳನ್ನ ನಿಮ್ಗೋಸ್ಕರ ಕಲೆಕ್ಟ್ ಮಾಡಿ ಕೊಡ್ತಾ ಇರ್ತೀವಿ. ಎಕ್ಸಾಮ್ಸ್ ಈ ಸರಿ ಫೈಲ್ ಆಗಬಾರ್ದು, ಕೆಸೆಟ್ಸ್ ಅಲ್ಲಿ ನಿಮ್ಮ ಟಾಪ್ ರ್ಯಾಂಕಿಂಗ್ ಬರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ನಮ್ಮ ಕೈಲಿ ಏನ್ ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಕಾಣ್ತಾ ಇರೋ QR ಕೋಡ್ನ ಮರಿಬೇಡಿ. ನೆಕ್ಸ್ಟ್ ಬರೋಣ, ಪದ್ಧತಿಗಳ ವಿಚಾರದಲ್ಲಿ ಎಷ್ಟು ಸಂಗಮಗಳು ನಡೆದಿದೆ ಅಂತ ಕೇಳ್ತಾರೆ. 2014 ಅಲ್ಲಿ ಕಾಂಚಿಪುರಂ ಅಲ್ಲಿ 5 ನಡೆದಿತ್ತ, ತಿರುಚನಾಪಳ್ಳಿಯಲ್ಲಿ 4, ಕಾವೇರಿ ಪಟ್ಟಣಂ ಅಲ್ಲಿ 2, ಮಧುರೈನಲ್ಲಿ 3 ಅಂತ. ಆನ್ಸರ್ ನಿಮ್ಗೆ ಗೊತ್ತಿದೆ. 3 ಸಂಗಮಗಳು ನಡೆದಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗಿ ಗೊತ್ತು. ಹಾಗಾಗಿ ಸಂಗಮ್ ಕಾಲದ ಆರಂಭದ ವಿಚಾರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಂಗಮ್ ಅಲ್ಲಿ 3ನೇ ಶತಮಾನದಿಂದ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದ ಅವಧಿ, ಇಷ್ಟು ಮಧ್ಯ ಇದ್ದದ್ದೇ ಈ ಸಂಗಮ್. ಉತ್ತರ ಭಾರತದಲ್ಲಿ ಮಗಧ ಸಾಮ್ರಾಜ್ಯದ ನಂತರ ಮೌರ್ಯರು ಇಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭ, ದಕ್ಷಿಣದಲ್ಲಿ ಸಂಗಮ್ ಯುಗ ನಡೀತಾ ಇತ್ತು ಅಂತ. ಹಾಗಾಗಿ ಪಾಂಡ್ಯ ರಾಜರುಗಳ ಆಶ್ರಯದಿಂದ ನಡೆದದ್ದೇ ಈ ಮೊದಲ ಸಂಗಮ್ನ ಆವೃತ್ತಿಗಳು. ಹಾಗಾಗಿ ಮುಚ್ಚುಗಮ್ ಅಂತ ಕರೀತಾ ಇದ್ರು. ಆ ತಮಿಳ್ ಭಾಷೆಯಲ್ಲಿ ಈ ಪದ ನೆನ್ಪಿಟ್ಕೊಳ್ಳಿ. ಮುಚ್ಚುಗಮ್ ಅಂತಂದ್ರೆ 3 ಸಂಗಮಗಳು ಅಂತ ಕರಿತೀವಿ. ಇದನ್ನ ತಮಿಳ್ ಕವಿಗಳ ಸಂಗಮ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಚೋಳರು, ಚೇರರು, ಪಾಂಡ್ಯರು ಅಂತ ಏನ್ ಬರೀತಾರೆ, ಇವರ ಮೂಲದ ಪ್ರಥಮತಃ ಇತಿಹಾಸದ ಆಧಾರಗಳು ನಮ್ಗೆ ಸಿಗೋದೆ ಈ ಸಂಗಮ್ ಯೋಜನೆಯಲ್ಲಿ ರಚನೆಯಾದಂತಹ ಸಾಹಿತ್ಯಗಳಿಂದ. ಹಾಗಾಗಿ ಚೇರರು ಬಿಲ್ಲು ಬಾಣವನ್ನು ಇಟ್ಕೊಂಡಿದ್ರು, ಚೋಳರು ಹುಲಿಯನ್ನು ಇಟ್ಕೊಂಡಿದ್ರು, ಪಾಂಡ್ಯರು ಮೀನನ್ನು ಇಟ್ಕೊಂಡಿದ್ರು. ಸೊ ಬಹಳಷ್ಟು ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಸರ್ ಹೆಂಗ ನೆನ್ಪು ಮಾಡ್ಕೊಳ್ಳೋದು, ಒಂದೊಂದ್ಸಾರಿ ಎಡವಟ್ಟಾಗತ್ತೆ ಅಂತ. ಇದಿಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು ನೀವು. ಚೇರರು ಬಿಲ್ಲನ್ನ ತೆಗೆದುಕೊಂಡು ಬೇಟೆಗೆ ಹೊರಟ್ರು, ಆಗ ಅಲ್ಲಿ ಚೋಳರ ಹುಲಿಯನ್ನ ಹೊಡೆದರು, ಅದರ ಜೊತೆಗೆ ಮೀನನ್ನು ಹಿಡಿದರು ಅಂತ. ಪಾಂಡ್ಯರ ಮೀನನ್ನ ಹಿಡಿದರು ಅಂತ. ಎಷ್ಟಲಿ ನೋಡಿ, ಚೇರರು
ಬಿಲ್ಲು ಬಾಣವನ್ನ ಹಿಡಿದು, ಚೇರರು ಬಿಲ್ಲು ಬಾಣವನ್ನ ಹಿಡಿದು ಚೋಳರ ಹುಲಿಯನ್ನ ಹೊಡೆದರು, ಜೊತೆಗೆ ಪಾಂಡ್ಯರ ಮೀನನ್ನೂ ಹಿಡಿದರು ಅಂತ. ಹೊಡೆದರು, ಹಿಡಿದರು. ಚೋಳರ ಹುಲಿಯನ್ನ ಹೊಡೆದರು, ಪಾಂಡ್ಯರ ಮೀನನ್ನ ಹಿಡಿದರು ಅಂತ. ಹಿಂಗೇನೋ ಮಾಡಿ ನೆನಪಿಟ್ಕೊಳ್ಳಿ ಅಷ್ಟೇ. ಇದು ನನ್ಗನ್ಸಿದ್ದು ಹೇಳ್ತಾ ಇದ್ದೀನಿ, ನಿಮ್ಗೆ ಇನ್ನೂ ವಿಶೇಷವಾಗಿ ಗೊತ್ತಾದ್ರೆ ನೆನ್ಪಿಟ್ಕೊಳ್ಳಿ. ಚೇರರ ಸೆಂಗುಟ್ಟವನ್ನ ಆ ಕಾಲದ ಪ್ರಮುಖವಾಗಿರ್ತಕ್ಕಂಥ ದೊರೆ. ಚೋಳರ ಕರಿಕಾಲ ಚೋಳನ ಬಗ್ಗೆ ಈ ಸಂಗಮ್ ಕಾಲದಲ್ಲಿ ವಿವರಗಳು ನಮ್ಗೆ ಸಿಗತ್ತೆ. ಯಾಕೆ ಕರಿಕಾಲ ಅಂತಂದ್ರೆ, ಈ ಚೋಳ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಆಡಿಸುವಾಗ ಅವನ ತಾಯಿ ಅಲ್ಲಿ ಹತ್ತಿರ ಅಂದ್ರೆ ಒಲೆಯ ಹತ್ತಿರ ಕುತ್ಕೊಂಡು ಆಡಿಸುವಾಗ ಅವನ ಬಲಗಾಲಿನ ಮೇಲೆ ಬೆಂಕಿಯ ಕಿಡಿಯೊಂದು ಬಂದು ಬಿದ್ದಿತ್ತು. ಅದು ಸುಟ್ಟಿದ್ರಿಂದಾಗಿ ಇವನಿಗೆ ಕರಿಕಾಲ ಚೋಳ ಅಂತ ಕೂಡ ಅದನ್ನ ಕರೀತಾ ಇದ್ರು. ಹಂಗಾಗಿ ಕರಿಕಾಲ ಚೋಳ ಅನ್ನುವ ಹೆಸರು ಆ ಕಾಲಕ್ಕೆ ಬಂದಿತ್ತು ಅಂತ. ಹಂಗಾರೆ ಮೊದಲನೇ ಸಂಗಮ್ ವಿವರ ಬಗ್ಗೆ ಮಾತಾಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಕೇಳ್ತಾನ ಅವನು ಮೊದಲನೇ ಸಂಗಮ್ ಬಗ್ಗೆ. ಏನ್ ಹೇಳುತ್ತೆ ಮೊದಲನೇ ಸಂಗಮ್ ಅನ್ನೋದನ್ನ ನೀವು ನೋಡೋದಾದ್ರೆ, ಮೊದಲ ಸಂಗಮ್ ಅಲ್ಲಿ ಇದು ದೇವತೆಗಳಿಂದ ಕೂಡಿದ ಸಂಗಮ್ ಅಂತ ಕೂಡ ಕರೀತಾರೆ. ಈ ಒಂದನೇ ಸಂಗಮ್ ನಡೆದದ್ದು ಹಳೆ ಮಧುರೈ ಅಥವಾ ತಿನ್ ಮಧುರೈಯಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ. ಮೊದಲನೇ ಸಂಗಮ್ನ ಅಧ್ಯಕ್ಷತೆಯನ್ನ ಅಗಸ್ತ್ಯ ಮುನಿಗಳು ವಹಿಸಿದ್ರು. ಹಾಗಾಗಿ ನಮ್ಗೆ ಅಗಸ್ತ್ಯ ಮುನಿಯನ್ನ ದಕ್ಷಿಣಕ್ಕೆ ಈ ಆರ್ಯ ಸಂಸ್ಕೃತಿಯನ್ನ ಪರಿಚಯಿಸಿದವರು ಯಾರು ಅಂತ ಕೂಡ ಕೇಳಿದ್ರೆ ಅದು ಅಗಸ್ತ್ಯ ಮುನಿಯವರು ದಕ್ಷಿಣಕ್ಕೆ ಆರ್ಯ ಸಂಸ್ಕೃತಿಯನ್ನ ಪರಿಚಯಿಸಿದ್ರು ಅಂತ. ಅಗತ್ಯಾರ್ ಈ ಕಾಲದಲ್ಲಿ ರಚಿಸಿದಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೃತಿ. ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ಹೇಳ್ತೀವಿ. ಅಗತ್ಯಾರ್ ಬರೆದದ್ದು ಅಗತ್ಯಂ ಅಂತ. ಮೊದಲನೇ ಸಂಗಮಲ್ಲಿ 549 ಜನ ಭಾಗವಹಿಸಿದ್ರು. 89 ಜನ ಪಾಂಡ್ಯ ರಾಜರು ಮೊದಲನೇ ಸಂಗಮನ್ನ ಪೋಷಿಸಿದರು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ. ಇನ್ನು ಎರಡನೇ ಸಂಗಮ್ ವಿಚಾರದಲ್ಲಿ ಬಂತಂದ್ರೆ ನಮ್ಗೆ ಈ ಎರಡನೇ ಸಂಗಮ್ ಇಂಪಾರ್ಟೆಂಟ್ ಆಗಿ ಏನ್ ಹೇಳುತ್ತೆ ಅಂತಂದ್ರೆ, ಇದು ಕಪಾಟಪುರಂ ಅಥವಾ ಆಲವೈ ಅಂತ ಕರೆಯುವ ಸ್ಥಳದಲ್ಲಿ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನ ತೊಳ್ಕಾಪಿಯರ್ ವಹಿಸಿದ್ದ ಅಂತ ಹೇಳುತ್ತೆ. 59 ಜನ ಸಾಹಿತಿಗಳು, 59 ಜನ ಪಾಂಡ್ಯರಾಜರು ಈ ಎರಡನೇ ಸಂಗಮನ್ನ ಪೋಷಿಸಿದರು ಮತ್ತೆ ಭಾಗವಹಿಸಿದ್ದರು ಅಂತ ಹೇಳುತ್ತೆ. ಇನ್ನು ಮೂರನೇ ಸಂಗಮ್ ವಿಚಾರಕ್ಕೆ ಬಂತಂದ್ರೆ, ಇದು ನಡೆದದ್ದು ಈಗಿನ ಆಧುನಿಕ ಮಧುರೈನಲ್ಲಿ. ಮೂರನೇ ಸಂಗಮ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವನು ನಕ್ಕೀರರ್ ಅಂತ ಕರಿತೀವಿ. 49 ಜನ ವಿದ್ವಾಂಸರು ಭಾಗವಹಿಸಿದ್ರು. 49 ಜನ ಪಾಂಡ್ಯ ರಾಜರಿಂದ ಇದನ್ನ ಪೋಷಿಸಲಾಯಿತು. ಇದರ ಅಗಾಧವಾದಂತ ಸಾಹಿತ್ಯ ನಡೆದದ್ದೇ ಈ ಮೂರನೇ ಸಂಗಮಲ್ಲಿ. ಇಲ್ಲಿ ನಿಮ್ಗೆ ರಾಜರುಗಳ ಬಗ್ಗೆ ಆಗಲಿ ಅಥವಾ ಭಾಗವಹಿಸಿದವರ ಬಗ್ಗೆ ಆಗಲಿ ನಂಬರ್ಸ್ಗಳು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮೊದಲ ಸಭೆಯಲ್ಲಿ ನಡೀತು, ಎರಡನೇ ಸಭೆಯಲ್ಲಿ ನಡೀತು, ಮೂರನೇ ಸಭೆಯಲ್ಲಿ ನಡೀತು, ಯಾರು ಅಧ್ಯಕ್ಷರು ವಹಿಸ್ಕೊಂಡಿದ್ರು ಅದಷ್ಟು ಇಂಪಾರ್ಟೆಂಟ್ ಆಗಿ ನೀವು ಮೂರರಲ್ಲೂ ಕೂಡ ನೆಡಬೇಕು. ಆದ್ರೆ ಯಾವ್ದ್ರಲ್ಲೂ ಅಪಾರ ಪ್ರಮಾಣವಾದಂತ ಸಾಹಿತ್ಯ ಕೃಷಿ ನಡೆದಿತ್ತು ಅಂತ ಬಂದ್ರೆ ಅದು ಮೂರನೇ ಸಂಗಮಲ್ಲಿ ನಡೆದಿತ್ತು ಅನ್ನೋದನ್ನು ಕೂಡ ನೀವು ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ಬೇಡ ಮುಂದಿನ ಪ್ರಶ್ನೆಗೆ. ಸಾಹಿತ್ಯ ಅಂತ ಬಂದ್ರೆ ಇದು ನೋಡಿ, ಇಲ್ಲಿ ಹೇಳ್ತಾನೆ 2016ರಲ್ಲಿ ಕೇಳಿರುವಂತ ಪ್ರಶ್ನೆ. ಶಿಲಪದಿಗಾರಂ ಇಳಂಗೋವಡಿಗಳ್, ಇನ್ನ ಕುರುಳ್ ಕಂಬನ್, ಪುರನಾನೂರು ಮುಮಲನರ್, ಅಹನಾನೂರು ಪೂರನರ್ ಅಂತಿದೆ. ನೋಡಿ ಇದರಲ್ಲಿ ಸರಿ ಹೊಂದಾಣಿಕೆ ಯಾವುದು ಅಂತ, ವಿಚ್ ಇಸ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿರೋದು. ಈಗ ತಾನೇ ನಿಮ್ಗೆ ಹೇಳಿದೀನಿ, ಶಿಲಪದಿಗಾರಂ ಬರೆದವರು ಇಳಂಗೋವಡಿಗಳ್ ಅವರು ಬರೆದದ್ದು. ಹಾಗಾಗಿ ಕುರುಳ್ ಅಥವಾ ತಿರುಕುರಳ್ ಅಂತ ಇದು ತಿರುವಳ್ಳವರ್ ಅಂತ. ಕಂಬನ್ ಬರೆದದ್ದು ಕಂಬರಾಮಾಯಣ, ನೆನ್ಪಿಟ್ಕೊಳ್ಳಿ. ಕಂಬನ್ ಬರೆದದ್ದು ಕಂಬರಾಮಾಯಣ. ಪುರನಾನೂರು ಅಂತ ಬರುತ್ತಲ್ಲ, ಈ ಪುರನಾನೂರು 400 ಕವಿತೆಗಳ ಒಂದು ಸಂಗ್ರಹ. 157 ಕವಿಗಳಿಂದ ಇದನ್ನ ರಚನೆ ಆಗಿತ್ತು ಅಂತ ಹೇಳಲಾಗತ್ತೆ. ಅಹನಾನೂರು ಬರೆದವರು ಮಾಮುಲನರ್ ಅಥವಾ ಮಾಮುಲನಾರ್ ಇದನ್ನ ಬರೀತಾನೆ. ಹಾಗಾಗಿ ನಮ್ಗೆ ಕರೆಕ್ಟ್ಲಿ ಮ್ಯಾಚ್ಡ್ ಯಾವುದು ಅಂತಂದ್ರೆ ಶಿಲಪದಿಗಾರಂ ಇಳಂಗೋವಡಿಗಳ್ ಅವರು ಬರೆದದ್ದು. ಸಾಹಿತ್ಯದ ಬಗ್ಗೆ ಬಹಳಷ್ಟು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಮುಂದಿನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆನೇ ಕೇಳಿದ್ರು ನೋಡಿ. ಈ 2024ರಲ್ಲಿ ತಿರುವಾಸಗಂ ಭಕ್ತಿಗೀತೆಯ ಕರ್ತೃ ಯಾರು ಅಂತ. ತಿರುವಾಸಗಂ ನಂಬಿಯಾಂಡರ್ ನಂಬಿ, ತೊಲ್ಕಾಪಿಯರ್, ಸಿತ್ತಲೈ ಸತ್ನಾರ್, ಮಾಣಿಕ್ಯ ವಾಸಾಗರ್. ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ. ನಂಬಿಯಾಂಡರ್ ನಂಬಿ ನೆನ್ಪಿಟ್ಕೊಳ್ಳಿ, ಈತ ತಮಿಳ್ ವಿದ್ವಾಂಸ ಅಂತಾನೆ ಕರಿತೀವಿ. ಈತ ಸಂಬಂಧರ್, ಅಪ್ಪಾರ್ ಮತ್ತೆ ಸುಂದರರ್ ಅನ್ನುವಂತ ಸ್ತೋತ್ರಗಳನ್ನ ಈತ ರಚನೆ ಮಾಡಿದ್ದಂಥವನು. ಇನ್ನು ತೊಳ್ಕಾಪಿಯರ್ ನಮಗೆ ಗೊತ್ತಿದೆ, ತೊಳ್ಕಾಪಿಯಂ. ಇನ್ನು
ಇತ್ತಲೈ ಸತ್ತನಾರ್ ಇತ ಮಣಿಮೇಕಲೈ. ಮಾಣಿಕ್ಯವಾಸಾಗರ್ ಬರೆದದ್ದೇ ತಿರುವಾಸಗಂ ಅಂತ ಕರಿತೀವಿ. ತಿರುವಾಸಗಂ ಅನ್ ಬರೆದವನು ಮಾಣಿಕ್ಯವಾಸಾಗರ್. ಆದ್ರೂ ನಾವೊಂದು ಇನ್ನೂ 2 ಕವಿತೆಗಳು ನೆನ್ಪಿಟ್ಕೊಳ್ಳಿ, ತಿರಕ್ಕುವಯ್ಯಾರ್ ಮತ್ತು ತಿರುವಿ ಸಪ್ಪ ಅಂತ. ತಿರಕ್ಕುವಯ್ಯಾರ್ ತಿರುವಿ ಸಪ್ಪ ಅನ್ನೋದು ಈ ಮಾಣಿಕ್ಯವಾಸಾಗರ್ ಅವರ ಇನ್ನುಳಿದಂತಹ ಕೃತಿಗಳು. ಹಂಗಾಗಿ ಇಂಪಾರ್ಟೆಂಟ್ ಆಗಿ ಈ ಕೃತಿಗಳನ್ನ ನೀವು ನೆನ್ಪಿಡ್ಕೋಬೇಕಾಗತ್ತೆ. ಹಂಗೆ ಬರೋಣ ಮುಂದೆ. ನೋಡಿ, 2015ರಲ್ಲಿ ಕೇಳಿರುವಂತ ಪ್ರಶ್ನೆ, ಸಂಗಮ್ ಸಾಹಿತ್ಯದಲ್ಲಿ ಚಿತ್ರಿತವಾಗಿರುವ ಮಾರ್ವಾರ ಎಂದು ಯಾರನ್ನ ಕರೀತಾ ಇದ್ರು? ಮಾರ್ವಾರ್ ಡಿಸಿಪೇಟೆಡ್ ಇನ್ ಸಂಗಮ್ ಲಿಟರೇಚರ್. ಮಾರ್ವಾರ್ ಮೀನ್ಸ್ ಅಂತ ಕೇಳಿದಾರೆ. ಯಾರು ಮಾರ್ವಾರ್ ಅಂತಂದ್ರೆ ಸೈನಿಕರಿಗೆ ಮಾರ್ವಾರ್ ಅಂತ ಕರೀತಾರೆ. ಬಹಳಷ್ಟು ನಿಮ್ಗೆ ಫಸ್ಟ್ ಇದಕ್ಕೆ ಆನ್ಸರ್ ಕಳ್ಳರು ಅಂತ ಬಿಟ್ಟಿದ್ರು ನಿಮ್ಗೆ ಕೇಸೆಟ್ಸ್ ಅಲ್ಲಿ. ಆ ಕಳ್ಳರು ಅಂತ ಬಿಟ್ಮೇಲೆ ಬಹಳಷ್ಟು ಅಬ್ಜೆಕ್ಷನ್ಸ್ ಆಗಿತ್ತು. ಆಮೇಲೆ ಫೈನಲ್ ನಲ್ಲಿ ನೀವು ನೋಡುವಾಗ ಸೈನಿಕರು ಅಂತ ಇತ್ತು. ಬಹಳ ಜನ ನೀವ್ಯಾದ್ರೂ ಬೇಸಿಕ್ಸ್ PDF ನ ನೀವು ಡೌನ್ಲೋಡ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಕಳ್ಳರು ಅನ್ನೋದೇ ಸಿಗತ್ತೆ. ದಯವಿಟ್ಟು ಅದಲ್ಲ. ಮಾರ್ವಾರಾಸ್ ಅಂದ್ರೆ ಸೈನಿಕರು ಅಂತ, ಅದಕ್ಕೆ ಸಪರೇಟ್ ಆದಂತ ಅರ್ಥ. ಹಂಗೆ ಸಂಗಮ್ ಯುಗದಲ್ಲಿ ಈ ರೀತಿಯಾಗಿ ರಾಜಪ್ರಭುತ್ವದ ಬಗ್ಗೆ ನಾವು ಮಾತಾಡೋದಾದ್ರೆ, ಸಂಗಮ್ ಅಲ್ಲಿ ರಾಜಪ್ರಭುತ್ವ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ವಂಶ ಪಾರಂಪರ್ಯವಾದ ಸಂಪತ್ತಾಗಿತ್ತು. ಆ ರಾಜನಿಗೆ ಹೆಲ್ಪ್ ಮಾಡಕ್ಕೋಸ್ಕರವಾಗಿ ಅಮೈಚಾರ್ ಅಂತಂದ್ರೆ ಮಂತ್ರಿಗಳು ಇರ್ತಾ ಇದ್ರು. ನೋಡಿ, ಇಲ್ಲಿ ತಮಿಳ್ ವರ್ಡ್ ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಅಮೈಚಾರ್ ಅಂದ್ರೆ ಮಂತ್ರಿಗಳು. ಇನ್ನು ಪುರೋಹಿತರ್ ಅಂದ್ರೆ ಅಂಥಾವರ್ ಅಂತ ಕರೆದ್ರೆ ಅವ್ರನ್ನ ಪುರೋಹಿತರು ಅಂತ ಕರಿತಾ ಇದ್ವಿ. ರಾಯಭಾರಿಗಳಿಗೆ ತುತ್ತರ್ ಅಂತ ಕರಿತಾ ಇದ್ರು. ರಾಯಭಾರಿಗಳನ್ನ ತುತ್ತರ್. ಸೇನಾಧಿಕಾರಿಗಳನ್ನ ಏನಂತ ಕರಿತಾ ಇದ್ರು? ಸೇನಾಪತಿಯಾರ್. ಗೂಢಾಚಾರ್ಯರಿಗೆ ಓರರ್ ಅಂತ ಕರಿತಾ ಇದ್ರು. ಈ ರೀತಿಯಲ್ಲಿ ಆ 5 ರೀತಿಯ ಒಂದು ಮಂತ್ರಿವರ್ಗ ಅವ್ರಿಗೆ ಹೆಲ್ಪ್ ಮಾಡ್ತಾ ಇತ್ತು. ಅಮೈಚಾರು, ಪುರೋಹಿತರು, ರಾಯಭಾರಿಗಳು, ಸೇನಾಧಿಕಾರಿಗಳು, ಗೂಢಾಚಾರರು. ಓಕೆ, ಅಮೈಚಾರ್, ಅಂಥಾವರ್, ತುತರ್, ಸೇನಾಪತಿಯಾರ್, ಓರರ್ ಅಂತ. ಇನ್ನು 4 ಜಾತಿಗಳನ್ನ ಪ್ರಮುಖವಾಗಿ ಆ ಕಾಲಕ್ಕೆ ಉಲ್ಲೇಖ ಮಾಡಿದ್ದಾರೆ. ಅರಸರು, ಅಂಥಾವ್ನರ್, ಮತ್ತೆ ವಾಣಿಗರ್, ಹಾಗೆ ವೆಲ್ಲರರ್ ಅಂತ ಕರಿತಾ ಇದ್ರು. ವೆಲ್ಲರರ್ ಅಂತಂದ್ರೆ ಕೃಷಿಕರು ಅಂತ, ವಾಣಿಗರ್ ಅಂತಂದ್ರೆ ವ್ಯಾಪಾರಿಗಳು, ಇತರ ಕುಶಲಕರ್ಮಿಗಳ ವರ್ಗಗಳೆಲ್ಲ ಇಲ್ಲಿ ವಾಣಿಗರಲ್ಲಿ ಬರ್ತಾ ಇತ್ತು. ಇನ್ನು ಆ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ತಮಿಳ್ ಕವಿಯತ್ರಿಯರಿದ್ರು. ಅನಯ್ಯರ್ ಅಂತ ನೆನ್ಪಿಟ್ಕೊಳ್ಳಿ. ನೀವು ಹೆಂಗೆ ವೇದ ಕಾಲಕ್ಕೆ ಓದ್ತಿರೋ ಹಂಗಿಲ್ಲೂ ಕೂಡ ಓದ್ಬೇಕಾಗತ್ತೆ. ಅನಯ್ಯರ್ ಮತ್ತೆ ನಚ್ಚಲಯ್ಯರ್ ಅಂತ. ನಚ್ಚಲಯ್ಯರ್, ಕಕ್ಕಿಪಾಡಿನಿಯಾರ್ ಅಂತೇಳಿ ಇವರು ಪ್ರಮುಖವಾಗಿರ್ತಕ್ಕಂಥ ಆ ಕಾಲದ ಮಹಿಳಾ ಕವಿಯತ್ರಿಯರು ಸಂಗಮಲ್ಲಿ ಭಾಗವಹಿಸಿ ಚರ್ಚೆಗಳಲ್ಲಿ ಹೇಳ್ತಾ ಇದ್ರು. ಇನ್ನು ಕೃಷಿ ಪ್ರಮುಖವಾದಂತ ಕಸುಬು. ಪುಹಾರ್ ನೆನ್ಪಿಟ್ಕೊಳ್ಳಿ, ಸಂಗಮ್ ಯುಗದ ಅತ್ಯಂತ ಪ್ರಮುಖವಾದಂತ ಬಂದರು. ಅದ್ರ ಜೊತೆಗೆ ಇನ್ನು ಅತಿ ಅನೇಕ ಬಂದರುಗಳಿತ್ತು. ಇನ್ನು ಕುದುರೆಗಳು, ಚಿನ್ನ, ಸಿಹಿ ವೈನ್ ಅನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ರು. ಗ್ರೀಕ್ ಮತ್ತೆ ಆ ಕಾಲಕ್ಕೆ ರೋಮನ್ ನಾಗರಿಕತೆ ಜೊತೆಗೆ ಸಂಬಂಧ ಇದ್ದಾಗ ಅಲ್ಲಿ ಕುದುರೆಗಳು, ಚಿನ್ನ, ಸಿಹಿ ವೈನ್ಗಳನ್ನ ಆಮದು ಮಾಡಿಕೊಳ್ತಾ ಇದ್ರು. ಹತ್ತಿ ಬಟ್ಟೆ, ಸಾಂಬಾರ್ ಪದಾರ್ಥಗಳು, ಮುತ್ತುಗಳು ಇಲ್ಲಿಂದ ರಫ್ತಾಗ್ತಾ ಇತ್ತು ಅನ್ನೋದು ಕೂಡ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಬರೋಣ. ಸಂಗಮ್ ಸಾಹಿತ್ಯದಲ್ಲಿ ಸೂಚಿಸಲ್ಪಟ್ಟ ಮುರುದನ್ ತಿನಾಯಿ ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾನೆ 2018ರಲ್ಲಿ. ಮುರುದನ್ ತಿನಾಯಿ ಅಂದ್ರೆ ಏನು ಅಂತ. ಮುರುದನ್ ತಿನಾಯಿ ಅಂದ್ರೆ ಏನು? ಕರಾವಳಿ ಪ್ರಾಂತ್ಯ, ಬೆಟ್ಟಗಾಡು ಪ್ರದೇಶ, ಮರುಭೂಮಿ, ಫಲವತ್ತಾದ ತೀರೆಗಳು. ಮಧುರನ್ ತಿನಾಯಿ ಮೆನ್ಷನ್ಡ್ ಇನ್ ಸಂಗಮ್ ಲಿಟರೇಚರ್ ಅಂತಿದೆ. ಇಲ್ಲಿ ವೆರಿ ಸಿಂಪಲ್. ಕುರಿಂಜಿ ಅಂತಂದ್ರೆ ಬೆಟ್ಟಗುಡ್ಡಗಳ ಪ್ರದೇಶ. ನೋಡಿ, ಇದನ್ನ ಕುರಿಂಜಿ ಅಂತ ಕರೀತಾ ಇದ್ರು ಅವ್ರು. ಕುರಿಂಜಿ ಅಂದ್ರೆ ಬೆಟ್ಟಗುಡ್ಡಗಳ ಪ್ರದೇಶ. ಪಾಲೈ ಅಂದ್ರೆ ಒಣಭೂಮಿ ಪ್ರದೇಶ. ಪಾಲೈ ಅಂತಂದ್ರೆ ಒಣಭೂಮಿ ಪ್ರದೇಶ. ಮಲೈ ಅಂತಂತಂದ್ರೆ ಇಲ್ಲಿ ಅರಣ್ಯ ಪ್ರದೇಶ. ಮಲೈ ಈಗಲೂ ಕೂಡ ಕೇರಳ ಕಡೆ ನೀವು ತಿರುವಣ್ಣಮಲೈ ಅಂತ ಓದ್ತಿರಲ್ಲ, ಹಂಗೆ ಮಲೈ ಅಂತಂದ್ರೆ ಬೆಟ್ಟಗಾಡು ಪ್ರದೇಶ. ಮುರುದಂ ಅಂತಂದ್ರೆ ಸಾಗುವಳಿ ಪ್ರದೇಶ. ನೆನ್ಪಿಟ್ಕೊಳ್ಳಿ, ಮುರುದನ್ ತಿನಾಯಿ ಅನ್ನೋದನ್ನ ಇಲ್ಲಿ ಅವ್ರು ಹೇಳಿದ್ದು ಫಲವತ್ತಾದ ಸಾಗುವಳಿ ಪ್ರದೇಶಗಳು. ನೈಧಾಲ್ ಅಂತಂದ್ರೆ ತೀರ ಪ್ರದೇಶಗಳು. ಕರಾವಳಿ ಪ್ರಾಂತ್ಯಗಳಿಗೆ ನೈಧಾಲ್ ಅಂತ ಕರೀತಾ ಇದ್ರು. ನೋಡಿ, ಈ ರೀತಿಯಾಗಿ ಅವರ ಭೂ ಸ್ವರೂಪಗಳ ಬಗ್ಗೆ ಆಗಿನ ಕಾಲದಲ್ಲಿ ಉಲ್ಲೇಖ ತಮಿಳ್ ಸಾಹಿತ್ಯ ಕೃತಿಗಳಲ್ಲಿ ಆಗಿತ್ತು ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋಣ ಮುಂದೆ. 64ನೇ ಪ್ರಶ್ನೆ. ಸೇಮ್ ಕ್ವಶನ್ಸ್ 2024ರಲ್ಲಿ ಮತ್ತೆ ಕೇಳಿದ್ದ. ಓಕೆ, ನಿಮ್ಗೆ ಈ ಹಿಂದೆ ಅವನು 2018ರಲ್ಲಿ ಕೇಳಿದ್ದ ಇದೇ ಪ್ರಶ್ನೆ 2024ರಲ್ಲಿ ಮತ್ತೆ ರಿಪೀಟೇಷನ್ ಆಗಿದೆ. ಇಲ್ಲೂ ಅದೇ ಮುಲ್ಲೈ, ಪಾಲೈ, ನೈತಾಲ್, ಕುರಿಂಜಿ ಅಂತ ಕೇಳ್ಯಾನೆ.
ಹಂಗಾಗಿ ಮಲ್ಲೈ ಅಂತಂದ್ರೆ ಅರಣ್ಯ ಪ್ರದೇಶ, ಈಗ ತಾನು ಹೇಳಿದೆ. ಪಾಲೈ ಅಂತಂದ್ರೆ ಒಣಭೂಮಿ ಅಥವಾ ಬರಡು ಭೂಮಿ ಅಂತ ಕರಿತೀವಿ. ನೈದಾಲ್ ಅಂದ್ರೆ ತೀರ ಪ್ರದೇಶ ಅಥವಾ ಕರಾವಳಿ ಪ್ರದೇಶ. ಕುರಿಂಜಿ ಅಂದ್ರೆ ಬೆಟ್ಟಗಳ ಪ್ರದೇಶ. ಮುರುದಂ ಅಂತಂದ್ರೆ ಸಾಗುವಳಿ ಪ್ರದೇಶ. ಹಂಗಾಗಿ ಈ 5 ಪ್ರದೇಶಗಳ ಬಗ್ಗೆ ನೆನ್ಪಿಟ್ಕೊಳ್ಳಿ. 2024ಕ್ಕೆ ಇದು ಸಿ ನಮ್ಗೆ ಇಲ್ಲಿ ಕರೆಕ್ಟ್ ಆದ ಆಪ್ಷನ್ಸ್ ಆಗಿತ್ತು ಆ ಕಾಲಕ್ಕೆ. ಹಂಗಾಗಿ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರೋಣ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರೆ, ಯಾವುದು ಭೂ ತೆರಿಗೆಯಾಗಿತ್ತು ಅಂತ. ಭೂ ತೆರಿಗೆ ಬಗ್ಗೆ ತುಂಬಾ ಚೆನ್ನಾಗಿದೆ. ವೆಟ್ಟಿ, ಪಡಿಕಾವಲ್, ಮತ್ತೆ ಕಡಮೈ, ಕುಡಿಮೈ ಮತ್ತು ಕಿಡಕ್ಕಾಶು ಅಂತ. ಇದಕ್ಕೆ ಭೂ ತೆರಿಗೆಗೆ ಕಿಡಕ್ಕಾಶು ರೈಟ್ ಆನ್ಸರ್ ಆಗಿತ್ತು. ಹಾಗಾದ್ರೆ ವೆಟ್ಟಿ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ವೆಟ್ಟಿ ಅಂತಂದ್ರೆ ನಮ್ಮಲ್ಲಿ ಕೃಷಿಕರು ಮತ್ತೆ ಕಾರ್ಮಿಕರು ಏನಿದ್ರು ರಾಜನಿಗೆ ಉಚಿತವಾದ ಸೇವೆಯನ್ನ ಕೊಡಬೇಕಾಗಿತ್ತು. ಗುಪ್ತರ ಕಾಲದಲ್ಲೂ ಕೂಡ ಇತ್ತಿದು. ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಕೂಡ ವೆಟ್ಟಿ ಅಂತ ಇತ್ತು. ರಾಜನ ಒಂದು ಸಮಯ ಸಮಾರಂಭಗಳಿಗೆ ಇವ್ರು ಹೋಗಿ ಕಾರ್ಯಗಳನ್ನು ಮಾಡಬೇಕು, ಜೊತೆಗೆ ಒಂದಿಷ್ಟು ಗಿಫ್ಟ್ ಗಳನ್ನು ಕೊಡಬೇಕಾಗಿತ್ತು. ಕಾರ್ಮಿಕರು ಉಚಿತವಾಗಿ ಅವನಿಗೆ ಸೇವೆಯನ್ನ ಕೊಡಬೇಕಾಗಿತ್ತು. ಕಡಮೈ ಅಂತ ಕರಿತೀವಿ ಇಲ್ಲಿ. ಕಡಮೈ ಅಂತಂದ್ರೆ ಪ್ರಜೆಗಳು ರಾಜನಿಗೆ ಪಾವತಿಸಬೇಕಾದಂತ ಕರ್ತವ್ಯ ತೆರಿಗೆಯನ್ನ ಕಡಮೈ ಅಂತ ಕರಿತೀವಿ. ಕುಡಿಮೈ ಅಂತಂದ್ರೆ ಕಾರ್ಮಿಕರು ಮತ್ತೆ ರೈತರು ಜಮೀನ್ದಾರರಿಗೆ ಕೊಡಬೇಕಾಗಿದ್ದಂತಹ ಒಂದು ದಾಸ್ಯ ತೆರಿಗೆ ಅಂತ ಕರಿತೀವಿ. ಇನ್ನು ಪಡಿಕಾವಲ್ ಅಂತಂದ್ರೆ ಗ್ರಾಮದ ಕಾವಲುಗಾರರು. ಕಾವಲ್ ಅಂತಿದೆ ನೋಡಿ, ಇದು ಅದು ನೀವು ನೆನ್ಪಿಡ್ಕೋ. ಪಡಿಕಾವಲ್ ಅಂದ್ರೆ ಗ್ರಾಮದ ಕಾವಲುಗಾರರು. ಸೀಮಾ ರಕ್ಷಕ ಕಾರ್ಯವನ್ನು ಕೂಡ ಇವರೇ ಮಾಡಬೇಕಾಗಿತ್ತು. ಕಿಡಕ್ಕಾಸು, ಕಾಸು ಅಂತಿದೆಯಲ್ಲ, ಅದೇ ಭೂಮಿಯ ಮೇಲಿನ ನಿಗದಿತ ತೆರಿಗೆಯನ್ನ ಕಿಡಕ್ಕಾಸು ಅಂತ ಕರೀತಾರೆ. ಹಂಗ ಕಿಡಕ್ಕಾಸು ನಮ್ಗಿಲ್ಲಿ ನೆನ್ಪಿಟ್ಕೊಳ್ಬೇಕಾದಂತ ಅಂಶ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಇವರ ತೆರಿಗೆ ಪದ್ಧತಿ ಬಗ್ಗೆ ನಿಮ್ಗೆ ಇನ್ನೇನೇನ್ ಪ್ರಶ್ನೆ ಕೇಳ್ಬೋದೋ ಅದನ್ನು ಕೂಡ ಇಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ. ತೆರಿಗೆ ಪದ್ಧತಿ ಅಂದ್ರೆ ಸಂಗಮ್ ಕಾಲದಲ್ಲಿ ಭೂಮಿಯ ಅಳತೆ ಮಾನಗಳು ಅಂದ್ರೆ ಏನು ಅಂತ ಕೇಳ್ತಾರೆ. ಮಾ ಮತ್ತು ವೇಲಿ ಅಂತ. ಮಾ ಅಂದ್ರೆ ಸಣ್ಣ ಭೂಮಿ ಅಂತ, ಮೇಲಿ ಅಂತಂದ್ರೆ ಬೃಹತ್ ಆದಂತ ಪ್ರದೇಶ. ಅವುಗಳನ್ನ ಅಳತೆ ಮಾನಗಳಲ್ಲಿ ನಮ್ಗೆ ಹೇಳ್ತಾ ಇದ್ರು. ಬಟ್ ಈಗ ನಾವು ಥರಿ ಮತ್ತೆ ಬಗಾಯ್ತು ಅಂತ ಏನ್ ಮಾಡ್ತೀವಲ್ಲ ಆ ತರ. ಮತ್ತೆ ಖರೈ ಅಂತ ಕರಿತಾ ಇದ್ರು. ಖರೈ ಅಂದ್ರೆ ಸಂಗಮ್ ಕಾಲದ ಭೂ ಕಂದಾಯಕ್ಕೆ ಖರೈ ಅಂತ ಕರಿತಾ ಇದ್ರು. 1/6 ಅಂದ್ರೆ 6ನೇ 1 ಭಾಗ. ಅಂದ್ರೆ ಅವನ ಒಟ್ಟು 6 ಚೀಲ ಬಂದಿತ್ತು ಅಂತಂದ್ರೆ ಆತ 1 ಚೀಲವನ್ನ ತೆರಿಗೆ ರೂಪದಲ್ಲಿ ಕೊಡ್ಬೇಕಾಯ್ತು. ತೆರಿಗೆ ಸರಳವಾಗಿತ್ತು. ಇನ್ನು ಇರೈ ಅಂತ ಬರುತ್ತೆ. ಇರೈ ಅಂತಂದ್ರೆ ಯುದ್ಧ ಸಂದರ್ಭದಲ್ಲಿ ಲೂಟಿ ಮಾಡಿದಂತ ಸಂಪತ್ತನ್ನ ಜಾಸ್ತಿ ಗಳಿಸಿದ್ರೆ ಆ ಸಂಪತ್ತಿಗೂ ಕೂಡ ಇವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗ್ತಾ ಇತ್ತು. ಇನ್ನು ಸಂಗಮ್ ಕಾಲದಲ್ಲಿ ಸೇನಾಧಿಪತಿಯನ್ನ ಏನಾಡಿ ಅಂತ ಕರೀತಾ ಇದ್ರು. ಸಂಗಮ್ ಕಾಲದಲ್ಲಿ ಕೃಷಿಕರನ್ನ 2 ರೀತಿ, ಒಂದು ವಲ್ಲಾಲ್, ಇನ್ನೊಂದು ಆಗಲೇ ಹೇಳಿದೆ ನಿಮ್ಗೆ, ಈ ರೀತಿ ಕೂಡ ಕರೀತಾ ಇದ್ರು. ಇನ್ನು ಸಂಗಮ್ ಕಾಲದಲ್ಲಿ ಕಡೈಸಿಯಾರ್ ಎಂದು ಕರೆಯಲ್ಪಡುವಂತಹ ಕೃಷಿ ಕಾರ್ಮಿಕ ವರ್ಗ ಕೂಡ ಇವ್ರ ಕಾಲದಲ್ಲಿ ಇತ್ತು. ಇದು ಸಂಗಮ್ ಕಾಲದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ತೆರಿಗೆ ಪದ್ಧತಿ ಬಗ್ಗೆ ಕೂಡ ಹೇಳುತ್ತೆ. ಅದಲ್ಲದೆ ಇವ್ರ ಕಾಲದಲ್ಲಿ ಇರಾಯಿ ಅಂತ ಕರಿತಾ ಇದ್ರು. ಸಾಮಂತರು ಚೆಲ್ಲಿಸುವಂತ ತೆರಿಗೆಯನ್ನ ಇರಾಯಿ ಅಂತ ಕರಿತೀವಿ. ಉಲ್ಗು ಅಂತ ಬರುತ್ತೆ, ಬಂದರುಗಳಲ್ಲಿ ಕೊಡ್ತಾ ಇದ್ದಂತ ತೆರಿಗೆ. ಇರವು ಅಂತ ಇದ್ರೆ ರಾಜನಿಗೆ ಸಲ್ಲಿಸಬೇಕಾದಂತ ವೆಟ್ಟಿ ಸೇವೆ ಜೊತೆಗೆ ಇಲ್ಲಿ ಎರವು, ಇಲ್ಲಿ ತೆರಿಗೆ ಕೊಡುಗೆಗಳನ್ನು ಕೊಡಬೇಕು. ವರಿ ಅಂತಂದ್ರೆ ಭೂಮಿ ಉತ್ಪನ್ನಗಳ ಮೇಲೆ ಹಾಕ್ತಕ್ಕಂಥ ತೆರಿಗೆ ಆಗಿತ್ತು. ವಾರಿಯರ್ ಅಂದ್ರೆ ಭೂ ತೆರಿಗೆ ಸಂಗ್ರಾಹಕ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ಗೆ ವಾರಿಯರ್ ಅಂತ ಇದ್ರು. ಪುರುವು ವರಿತಿನೈಕಲಂ ಅಂದ್ರೆ ಕಂದಾಯ ಇಲಾಖೆ. ಈಗ ನಾಡ ಕಚೇರಿಗಳೇನಿದ್ವು ಅದನ್ನ ಪುರುವು ವರಿಥಿನೈಕಲಂ ಅಂತನೂ ಕೂಡ ಅದನ್ನ ಕರೀತಾ ಇದ್ರು. ಇನ್ನು ಅವ್ರ ಕಾಲದಲ್ಲಿ ಪ್ರಮುಖವಾದಂತ ಅಧಿಕಾರಿಗಳು ಬರ್ತಾರೆ ನೋಡಿ ಸಂಗಮಲ್ಲಿ. ಅಮೈಚಾರರ್ ಅಂದ್ರೆ ಈಗ ಹೇಳಿದೆ ಮಂತ್ರಿಗಳು, ಪುರೋಹಿತರಿದ್ರು, ಸೇನಾಪತಿಯಾರ್, ದೂತರ್, ಓರಾರ್ ಅಂತನೂ ಕೂಡ ಇಲ್ಲಿ ಕರೀತಾ ಇದ್ರು ಅಂತ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಸಂಗಮ್ ಕಾಲದ ನಾಣ್ಯ ವ್ಯವಸ್ಥೆಗೆ ಬರೋಣ. ಸಂಗಮ್ ಕಾಲದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಲೋಹದ ನಾಣ್ಯಗಳ ಬಳಕೆ ಕೂಡ ಅವ್ರ ಕಾಲದಲ್ಲಿ ಇತ್ತು. ಆಮೇಲೆ ಹೆಚ್ಚಾಗಿ ಬಳಕೆಯಲ್ಲಿದ್ದದ್ದು ಕರ್ಷಪಣ. ನಿಮ್ಗೆ ಮಗಧ ಸಾಮ್ರಾಜ್ಯದಿಂದನೂ ಕೂಡ ಭಾರತದಲ್ಲಿ ಜಾರಿಯಲ್ಲಿದ್ದಂತ ನಾಣ್ಯ ಪದ್ಧತಿ ಅಂದ್ರೆ ಕರ್ಷಪಣ. ಆಮೇಲೆ ಪಂಚ್ಡ್ ಮಾರ್ಕ್ ಕಾಯಿನ್ ಅಂತ ಕರಿತೀವಿ. 5 ಗುರುತುಗಳುಳ್ಳಂತಹ ಒಂದು ಪಂಚ್ ಮಾರ್ಕ್ ಕಾಯಿನ್ ಆ ನಂತರದಲ್ಲಿ ಜಾರಿಗೆ ಬಂತು ಅಂತ ಹೇಳ್ತೀವಿ. ಇನ್ನು ಸಂಗಮ್ ಕಾಲದಲ್ಲಿ ನಾಣ್ಯಗಳು ಜೊತೆಗೆ ನಿಷ್ಕಾ ಮತ್ತೆ ಸುವರ್ಣ ಅಂತ ಕರಿತಾ ಇದ್ವಿ, ಮತ್ತು ಫಲ ಅಂತ ಇವು 3 ಬಂಗಾರದ ನಾಣ್ಯಗಳು. ಶತಮಾನ ಅಂತ ಕರಿತಾ ಇದ್ರು ಬೆಳ್ಳಿ ನಾಣ್ಯಗಳು. ಕಾಕಿನಿ ಅಂತ ಕರಿತಾ ಇದ್ರು ತಾಮ್ರದ ನಾಣ್ಯಗಳು. ಮತ್ತೆ ಸೀಸದ ನಾಣ್ಯಗಳು ಕೂಡ ಇವ್ರ ಕಾಲದಲ್ಲಿ ನಾಣ್ಯ ಪದ್ಧತಿಗೆ ಇದನ್ನ ಬಳಸ್ತಾ ಇದ್ರು ಅನ್ನೋದನ್ನ ನೀವು ನೆನ್ಪಿಡ್ಕೋಬೇಕು. ಜೊತೆಗೆ ನೋಡಿ ಸಂಗಮ್ ಯುಗದಲ್ಲಿ ಪಾಂಡ್ಯ ರಾಜರಲ್ಲಿ ಅತ್ಯಂತ ಹೆಸರಾಗಿದ್ದವನು ನೆಡುಂಜಳಿಯನ್ ಪಾಂಡ್ಯನ್ ಬಗ್ಗೆ.
ಈಗ ನಿಮ್ಗೆ ಚೇರರು ಮತ್ತೆ ಚೋಳರು ಬಗ್ಗೆ ಮೊದಲಿಗೆ ಹೇಳಿದ್ದೆ. ಈಗ ಪಾಂಡ್ಯರ ಬಗ್ಗೆ ಹೇಳ್ತಾ ಇದ್ದೀನಿ. ನೆಡುಂಜಳಿಯನ್ ಪಾಂಡ್ಯ. ಈಗ ನೆಡುಂಜಳಿಯನ್ ಪಾಂಡ್ಯ ಚೋಳ ಚೇರರನ್ನ ಸೋಲಿಸಿ ಯುದ್ಧದಲ್ಲಿ ಗೆದ್ದಿದ್ದ ಅಂತ ದೊಡ್ಡ ಯುದ್ಧ ಯಾವುದು ಅಂದ್ರೆ ತಲೈಲಂಗನಂ ಅಂತ ಕರಿತೀವಿ. ನೀವು ಆರ್ಯರ ಕಾಲದಲ್ಲಿ ದಶರಾಜರ ಯಜ್ಞ ಅಂತ ಏನ್ ಕರಿತಿರಲ್ಲ, ಹಂಗ್ ದಕ್ಷಿಣ ಭಾರತದಲ್ಲಿ ಓದ್ಬೇಕು ಅದನ್ನ, ತಲೈಲಂಗನಂ ಅಂತ. ತಲೈಲಂಗಮಲ್ಲಿ ಚೋಳರನ್ನ ಚೇರರನ್ನ ಸೋಲಿಸಿ ಪಾಂಡ್ಯರ ಏಕಚಕ್ರಾಧಿಪತ್ಯದ ಬೃಹತ್ ವ್ಯವಸ್ಥೆ ತಂದವನು ಅಂತ. ಹಂಗಾಗಿ ನೆಡುಂಜಳಿಯನ್ ಪಾಂಡ್ಯನ ಆಸ್ಥಾನದಲ್ಲಿ ಅನೇಕ ಕವಿಗಳಿದ್ರು. ಅದರಲ್ಲಿ ವೆರಿ ಫೇಮಸ್ ಮಾಂಗುಡಿ ಮತ್ತೆ ನಕ್ಕೀರನ್ ಅಂತ ಕರಿತೀವಿ. ಇದು ನಮ್ಗೆ ಸಂಗಮ್ ಯೋಜಲ್ಲಿ ತಿಳ್ಕೊಳ್ಬೇಕಾದಂತ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು. ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ಇತಿಹಾಸವನ್ನ ಸಂಗಮ್ ಕಾಲಕ್ಕೆ ಸಂಬಂಧಪಟ್ಟಂಗೆ ಮೋಸ್ಟ್ಲಿ ನಾನೇ ನಿಮ್ಗೆ ಜಾಸ್ತಿ ಕೊಟ್ಟಿರ್ಬೋದು ಅಂತ ಕಾಣುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ಕೆಸೆಟ್ ನ ಸಕ್ಸಸ್ ಮಾಡ್ಕೊಳ್ಳಿ. ಕಾಣ್ತಾ ಇರೋ QR ಕೋಡ್ ನ ಮರಿಬೇಡಿ. ಇದು ನಿಮ್ಮ ಎಲ್ಲರ ಮುಂದಿನ ಸಕ್ಸಸ್ಗೆ ಇದು ದಾರಿ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಂಗಮ್ ಯುಗದ ಇತಿಹಾಸ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ಶೇರ್ ಹಾಕಿ, ಕಮೆಂಟ್ ಹಾಕಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಜೊತೆಗೆ ಮರಿಬೇಡಿ, ಈ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಒಯ್ಬೇಕು, ನೆಕ್ಸ್ಟ್ ಜನರೇಷನ್ಗೂ ಈ ತರದ ಉತ್ತಮ ಪಾಠಗಳು ಸಿಗಬೇಕು ಅನ್ನೋದಾದ್ರೆ, ಆ ಹಾರೈಕೆ ನಿಮ್ಮಲ್ಲಿ ಇದ್ದಿದ್ದೇ ಆಗಿದ್ರೆ ಈ ಚಾನಲ್ಗೆ ನೀವು ಸಹಾಯ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.